ನಾವೆಲ್ಲರೂ ನಮ್ ಲೈಫಲ್ಲಿ ಖುಷಿಯಾಗಿ ಪೀಸ್ಫುಲ್ ಆಗಿ ಒಂದ್ರೀತಿ ರೀಚಾರ್ಜ್ ಆಗ್ಬೇಕು ಅಂತ ಯಾವಾಗ್ಲೂ ಹುಡುಕ್ತಾ ಇರ್ತೀವಿ ಅಲ್ವಾ. ಈ ಲೈಫ್ನ ಒತ್ತಡದಿಂದ ಹೊರಗೆ ಬರಕ್ಕೆ ಏನಾದ್ರೊಂದ್ ದಾರಿ ಬೇಕು ಅನ್ಸತ್ತೆ. ಆದ್ರೆ ನಾವಿವತ್ತು ಹುಡುಕ್ತಿರೋ ಈ ಪರಿಹಾರಕ್ಕೆ ಸಾವಿರಾರು ವರ್ಷಗಳ ಹಿಂದಿನ ಒಂದು ಸೀಕ್ರೆಟ್ ಉತ್ತರ ಕೊಡುತ್ತೆ ಅಂದ್ರೆ ಬನ್ನಿ, ಸೋಮ ಅನ್ನೋ ಈ ಪ್ರಾಚೀನ ಜ್ಞಾನದೊಳಗೆ ಇವತ್ತು ಇಳಿದು ನೋಡೋಣ. ನಮ್ಮ ಇವತ್ತಿನ ಲೈಫ್ ಸ್ಟೈಲ್ ಹೇಗಿದೆ ನೋಡಿ, ಎಷ್ಟು ಫಾಸ್ಟ್ ಆಗಿದೆ. ಕೆಲ್ಸ, ಫ್ಯಾಮಿಲಿ, ಸೋಷಿಯಲ್ ಕಮಿಟ್ಮೆಂಟ್ಸ್, ಆಮೇಲೆ ಈ ಡಿಜಿಟಲ್ ವರ್ಲ್ಡ್, ಈ ಎಲ್ಲಾ ಗಡಿಬಿಡಿ ಮಧ್ಯೆ ಸ್ವಲ್ಪ ರಿಲ್ಯಾಕ್ಸ್ ಆಗೋಕೆ ನಾವು ಹೊರಗಡೆ ಏನಾದ್ರೂ ಹುಡುಕ್ತೀವಿ. ಒಂದು ಹೊಸ ಫೋನ್, ಒಂದು ವೀಕೆಂಡ್ ಟ್ರಿಪ್ ಅಥವಾ ಒಂದು ಹೊಸ ಸಿನಿಮಾ. ಇವೆಲ್ಲ ನಮ್ಗೆ ಒಂದು ಟೆಂಪರರಿ ಖುಷಿ ಕೊಡ್ಬೋದು ಅಷ್ಟೇ. ಆದ್ರೆ ಅದರಿಂದ ನಿಜವಾದ ಮನಸ್ಸಿನ ಆಳದ ಶಾಂತಿ ಸಿಗತ್ತೆ. ಇವತ್ತಿನ ಮೀಡಿಯಾ ನೋಡಿ ನಮ್ಮ ಇಮೋಷನ್ಸ್ ಜೊತೆನೆ ಆಟ ಆಡೋದು. ಕ್ರೈಮ್, ಯುದ್ಧ, ವಿವಾದಗಳು, ಈ ಥರದ ನೆಗೆಟಿವ್ ನ್ಯೂಸ್ ನಮ್ಮ ಗಮನವನ್ನ ಬೇಗ ಹಿಡಿದಿಟ್ಕೊಳ್ಳುತ್ತೆ. ಯಾಕೆ ಗೊತ್ತಾ? ಯಾಕಂದ್ರೆ ನಮ್ಮೊಳಗೆ ಎಲ್ಲೋ ಒಂದು ಕಡೆ ಇರೋ ಖಾಲಿತನದಿಂದ ನಮ್ಮನ್ನ ಡೈವರ್ಟ್ ಮಾಡುತ್ತೆ. ಆದ್ರೆ ಇದು ತುಂಬಾ ಟೆಂಪ್ರರಿ. ಈ ನೆಗೆಟಿವಿಟಿನೇ ನಾವು ನೋಡ್ತಾ ನೋಡ್ತಾ ನಮ್ಮ ಒಳಗಿನ ಪಾಸಿಟಿವ್ ಎನರ್ಜಿನೇ ಅದು ನಿಧಾನಕ್ಕೆ ಖಾಲಿ ಮಾಡ್ಬಿಡುತ್ತೆ. ದಿನದಲ್ಲಿ ಎಷ್ಟೊತ್ತು ನಾವು ಫೋನ್ ಸ್ಕ್ರೀನ್ ಅಥವಾ ಕಂಪ್ಯೂಟರ್ ಮುಂದೆ ಇರ್ತೀವಿ ಹೇಳಿ? ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡೋದು, ಸಿನಿಮಾ, ವೆಬ್ ಸೀರೀಸ್ ಅಂತ ನೋಡ್ತಾನೆ ಇರ್ತೀವಿ. ಇವೆಲ್ಲ ನಮ್ಮನ್ನ ಕಂಟಿನ್ಯೂಸ್ ಆಗಿ ಎಂಗೇಜ್ ಮಾಡಿಡುತ್ತ. ಇದನ್ನೇ ಒಂದು ತರಹದ ಡಿಜಿಟಲ್ ಸೋಮ ಅನ್ಬಹುದು. ಇದರಿಂದ ಒಂದು ಟೆಂಪರರಿ ಕಿಕ್ ಸಿಗ್ಬೋದು. ಆದ್ರೆ ನಮ್ಮ ಫೋಕಸ್ ಹಾಳಾಗುತ್ತೆ, ನಮ್ಮ ಕ್ರಿಯೇಟಿವಿಟಿ ಕಡಿಮೆ ಆಗುತ್ತೆ, ಆಮೇಲೆ ಮನ್ಸಿನ ಸಮಾಧಾನ ಅಂತೂ ಹೋಯ್ತು. ಇನ್ನು ಕೆಲವರು ಇನ್ನೊಂದು ದಾರಿ ಹಿಡಿತಾರೆ. ತಮ್ಮ ಮೂಡನ್ನ ಕೆಮಿಕಲ್ಸ್ ಬಳಸಿ ಚೇಂಜ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಅಂದ್ರೆ ಆಂಟಿ ಡಿಪ್ರೆಸೆನ್ಸ್, ಪೇನ್ ಕಿಲ್ಲರ್ಸ್ ಅಥವಾ ಬೇರೆ ಬೇರೆ ಡಿಸೈನರ್ ಡ್ರಗ್ಸ್. ಇವು ಆ ಕ್ಷಣಕ್ಕೆ ನೋವನ್ನ ಮರೆಸ್ಬಿಡ್ಬೋದು, ನಿಜ. ಆದ್ರೆ ಪ್ರಾಬ್ಲಮ್ನ ಮೂಲಕ್ಕೆ ಹೋಗಿ ಅದನ್ನ ಸರಿ ಮಾಡಲ್ಲ. ಬದಲಾಗಿ ನಮ್ಮ ದೇಹದ ನ್ಯಾಚುರಲ್ ಬ್ಯಾಲೆನ್ಸನ್ನೇ ಹಾಳು ಮಾಡಿಬಿಡ್ತವೆ. ಅದೇ ರೀತಿ ಫುಡ್ ಇಂಡಸ್ಟ್ರಿ ಕೂಡ ತನ್ನದೇ ಆದ ಸೋಮಗಳನ್ನ ರೆಡಿ ಮಾಡಿದೆ. ಜಂಕ್ ಫುಡ್, ಶುಗರ್ ಜಾಸ್ತಿ ಇರೋ ತಿಂಡಿಗರು, ಅಡಿಕ್ಟಿವ್ ಆಗಿರೋ ಕೋಲ್ಡ್ ಡ್ರಿಂಕ್ಸ್, ಇವೆಲ್ಲ ತಿಂದ ತಕ್ಷಣ ಒಂಥರ ಖುಷಿ ಕೊಡುತ್ತೆ. ಆದ್ರೆ ಇದು ಕೂಡ ಒಂದು ಆರ್ಟಿಫಿಷಿಯಲ್ ಸೋಮ ಅಷ್ಟೇ. ಈ ಫುಡ್ ನಮ್ಮ ಬಾಡಿಗೆ ಎನರ್ಜಿ ಕೊಡೋ ಬದಲು ನಮ್ಮನ್ನ ಇನ್ನೂ ಲೇಜಿ ಮಾಡುತ್ತೆ. ಲಾಂಗ್ ರನ್ನಲ್ಲಿ ಹೆಲ್ತ್ ಪ್ರಾಬ್ಲಮ್ಸ್ ತರೋದು ಗ್ಯಾರಂಟಿ. ಹಾಗಾದ್ರೆ ಒಂದು ನಿಮಿಷ ಯೋಚನೆ ಮಾಡಿ, ನಾವು ಹೊರಗಡೆ ಹುಡುಕ್ತಾ ಇರೋ ಈ ಖುಷಿಯ ನಿಜವಾದ ಸೋರ್ಸ್ ನಮ್ಮೊಳಗನೇ ಇದ್ರೆ, ಅದನ್ನ ಹೊರಗಿಂದ ತಗೊಳ್ಳೋ ಬದಲು ನಮ್ಮೊಳಗನೆ ಅದನ್ನ ಬೆಳೆಸ್ಕೊಳ್ಳೋಕೆ ಸಾಧ್ಯ ಇದ್ರೆ, ಈ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಣ ಬನ್ನಿ. ಇದಕ್ಕಾಗಿ ನಾವು ನಮ್ಮ ಪ್ರಾಚೀನ ಜ್ಞಾನದ ಕಡೆ, ವೇದಗಳ ಕಾಲದ ಕಡೆಗೆ ಹೋಗ್ಬೇಕಾಗತ್ತೆ. ಸರಿ, ಈಗ ಸ್ವಲ್ಪ ಸಮಾಧಾನವಾಗಿ, ಆಳವಾಗಿ ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಣ. ವೇದಗಳ ಕಾಲದ ಒಂದು ಅದ್ಭುತ ಕಾನ್ಸೆಪ್ಟ್ ಸೋಮ. ಈ ಸೋಮ ಅಂದ್ರೆ ಎಲ್ರೂ ಅಂದ್ಕೊಂಡ ಹಾಗೆ ಯಾವುದೋ ಒಂದು ಗಿಡ ಅಲ್ಲ, ಅದಕ್ಕಿಂತ ತುಂಬಾನೇ ದೊಡ್ಡದು. ಸೋಮ ಅಂದ್ರೆ ಅದೊಂದು ವಸ್ತುನೇ ಅಲ್ಲ, ಅದೊಂದು ನಮ್ಮ ಒಳಗಿನ ಸ್ಥಿತಿ, ನಮ್ಮ ಒಳಗೇನೆ ಹುಟ್ಕೊಳ್ಳುವ ಒಂದು ಅಮೃತ ಅಂತ ಹೇಳ್ಬೋದು. ಇದು ನಮ್ಮ ದೇಹ, ನಮ್ಮ ಎನರ್ಜಿ ಮತ್ತು ನಮ್ಮ ಪ್ರಜ್ಞೆ, ಈ ಮೂರನ್ನೂ ಕನೆಕ್ಟ್ ಮಾಡುವ ಒಂದು ಸೇತುವೆ ಇದ್ದಾಗೆ. ಇದು ನಮ್ಮ ಬಾಡಿಯ ಪ್ರತಿಯೊಂದು ಸೆಲ್ಗೂ ಹೊಸ ಚೈತನ್ಯ ಕೊಡುತ್ತೆ, ನಮ್ಮ ಮೈಂಡ್ಗೆ ಒಂದು ಕ್ಲಾರಿಟಿ ಕೊಡುತ್ತೆ. ನಾವಿವತ್ತು ಮಾತಾಡ್ತಿರೋ ಈ ಜ್ಞಾನ ಎಲ್ಲಿಂದ ಬಂತು ಅಂದ್ರೆ ನಮ್ಮ ಭಾರತದ ಟ್ರೆಡಿಷನಲ್ ಸಿಸ್ಟಮ್ಗಳಾದ ಆಯುರ್ವೇದ ಮತ್ತು ಯೋಗದಿಂದ. ಅಷ್ಟೇ ಅಲ್ಲ, ಡೇವಿಡ್ ಫ್ರಾಲಿಯವರಂತಹ ವೆಸ್ಟರ್ನ್ ಸ್ಕಾಲರ್ಸ್ ಕೂಡ ನಮ್ಮ ಈ ಪ್ರಾಚೀನ ಜ್ಞಾನವನ್ನ ಆಳವಾಗಿ ಸ್ಟಡಿ ಮಾಡಿ ಇದರ ಮಹತ್ವವನ್ನ ಇಡೀ ಜಗತ್ತಿಗೆ ತಿಳಿಸಿದ್ದಾರೆ. ಹಾಗಾದ್ರೆ ನಮ್ಮ ದೇಹದೊಳಗೆ ಈ ಸೋಮ ಹೇಗೆ ಕೆಲಸ ಮಾಡುತ್ತೆ? ಹಠಯೋಗ ಇದನ್ನ ಒಂದು ಬ್ಯೂಟಿಫುಲ್ ಮೆಟಫರ್ ಅಂದ್ರೆ ರೂಪಕದ ಮೂಲಕ ಹೇಳುತ್ತೆ. ಬೆಂಕಿ ಮತ್ತು ನೀರಿನ ಬ್ಯಾಲೆನ್ಸ್. ಬನ್ನಿ, ಈ ನಮ್ಮೊಳಗಿನ ಇನರ್ ಕೆಮಿಸ್ಟ್ರಿಯ ರಹಸ್ಯವನ್ನ ನೋಡೋಣ. ನೋಡಿ, ನಮ್ಮ ದೇಹದಲ್ಲಿ 2 ಮೇನ್ ಪವರ್ಸ್ ಇವೆ. ಒಂದು ಅಗ್ನಿ ಅಂದ್ರೆ ಸೂರ್ಯನ ಎನರ್ಜಿ. ಇದು ನಮ್ಮ ಹೊಟ್ಟೆಯ ಭಾಗದಲ್ಲಿದ್ದು ನಮ್ಮ ಡೈಜೆಷನ್ಗೆ, ಆಕ್ಟಿವ್ ಆಗಿರೋಕೆ ಕಾರಣ. ಇನ್ನೊಂದು ಸೋಮ ಅಂದ್ರೆ ಚಂದ್ರನ ಎನರ್ಜಿ. ಇದು ನಮ್ಮ ತಲೆಯ ಭಾಗದಲ್ಲಿರುತ್ತೆ. ಇದು ನಮ್ಗೆ ಕೂಲ್ ಆಗಿರೋಕೆ, ಶಾಂತವಾಗಿರೋಕೆ ಮತ್ತು ಖುಷಿಯಾಗಿರೋಕೆ ಸಹಾಯ ಮಾಡುತ್ತೆ. ಹಠಯೋಗದ ಮೇನ್ ಪ್ರಿನ್ಸಿಪಲ್ ಏನಂದ್ರೆ ನಮ್ಮ ಹೊಟ್ಟೆಯಲ್ಲಿರೋ ಈ ಅಗ್ನಿ ಅಂದ್ರೆ ಬೆಂಕಿ ಜಾಸ್ತಿಯಾಗಿ ಮೇಲೆ ಬಂದು ನಮ್ಮ ತಲೆಯಲ್ಲಿರೋ ತಂಪಾದ ಸೋಮವನ್ನ ಸುಟ್ಟು ಹಾಕಬಾರ್ದು. ನಾವು ಈ ಅಮೃತವನ್ನ ಕಾಪಾಡ್ಕೊಂಡ್ರೆ ನಮ್ಗೆ ಆರೋಗ್ಯ, ಆಯುಸ್ಸು, ಸಂತೋಷ ಎಲ್ಲವೂ ಸಿಗತ್ತೆ. ಹಾಗಾದ್ರೆ ಈ ಬ್ಯಾಲೆನ್ಸ್ ಅನ್ನ ಹೇಗೆ ತರೋದು? ನಮ್ಮೊಳಗಿನ ಈ ಅಮೃತವನ್ನ ಹೇಗೆ ಕಾಪಾಡ್ಕೊಳ್ಳೋದು? ಈ ಕಾನ್ಸೆಪ್ಟ್ ಕೇಳೋಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಇದನ್ನ ನಮ್ಮ ಡೈಲಿ ಲೈಫಲ್ಲಿ ಅಳವಡಿಸ್ಕೊಳ್ಳೋಕೆ, ನಮ್ಮೊಳಗಿನ ಸೋಮವನ್ನ ಹೆಚ್ಚಿಸ್ಕೊಳ್ಳೋಕೆ ಕೆಲವು ಸಿಂಪಲ್ ಆದ ಹಳೆಯ ವಿಧಾನಗಳಿವೆ. ಮೇನ್ ಆಗಿ 3 ದಾರಿಗಳಿವೆ. ಫಸ್ಟ್ ನಮ್ಮ ಊಟ, ಸೆಕೆಂಡ್ ನಮ್ಮ ಲೈಫ್ ಸ್ಟೈಲ್
ಮತ್ತು ಥರ್ಡ್ ಯೋಗ ಧ್ಯಾನದಂತಹ ಪ್ರಾಕ್ಟೀಸ್ಗಳು. ಈ ಮೂರನ್ನೂ ಸರಿ ಮಾಡ್ಕೊಂಡ್ರೆ ನಾವು ನಮ್ಮೊಳಗಿನ ಸೋಮನ ಬೆಳೆಸ್ಕೊಳ್ಬಹುದು. ಸರಿ, ಈಗ ಒಂದೊಂದಾಗಿ ನೋಡೋಣ. ಆಯುರ್ವೇದದ ಪ್ರಕಾರ ನಮ್ಮ ಬಾಡಿಗೆ ಶಕ್ತಿ ಕೊಡೋಕೆ, ರೀಚಾರ್ಜ್ ಮಾಡೋಕೆ ಒಳ್ಳೆ ಕ್ವಾಲಿಟಿಯ ನ್ಯಾಚುರಲ್ ಸ್ವೀಟ್ ಟೇಸ್ಟ್ ತುಂಬಾ ಮುಖ್ಯ. ಆದ್ರೆ ನೆನ್ಪಿರ್ಲಿ, ಇದು ನಾವು ಯೂಸ್ ಮಾಡೋ ವೈಟ್ ಶುಗರ್ ಅಲ್ಲ. ಇದು ಹಣ್ಣುಗಳು, ಜೇನುತುಪ್ಪ, ಈ ತರಹದ ನ್ಯಾಚುರಲ್ ಸಿಹಿ. ಯಾಕಂದ್ರೆ ಇವು ಬರೀ ಟೇಸ್ಟ್ ಕೊಡಲ್ಲ, ಅದ್ರ ಜೊತೆ ನಮ್ಮ ದೇಹಕ್ಕೆ ಬೇಕಾದ ಪೋಷಣೆಯನ್ನು ಕೊಡ್ತವೆ. ನಮ್ಮ ಎನರ್ಜಿಯನ್ನ ಹೆಚ್ಚಿಸೋಕೆ ಕೆಲವು ಪವರ್ಫುಲ್ ಫುಡ್ಸ್ ಇವೆ. ಉದಾಹರಣೆಗೆ ತುಪ್ಪ, ಕೋಕೋನಟ್ ಆಯಿಲ್, ಬಾದಾಮಿ, ಖರ್ಜೂರ ಇವೆಲ್ಲ ನಮ್ಮ ಡೈಲಿ ಡಯಟ್ನಲ್ಲಿ ಸೇರ್ಸ್ಕೊಂಡ್ರೆ ನಮ್ಮ ಬಾಡಿಯ ಎನರ್ಜಿ ಹೆಚ್ಚಾಗತ್ತೆ ಮತ್ತೆ ಸೋಮವನ್ನ ಬಿಲ್ಡ್ ಮಾಡೋಕೆ ಹೆಲ್ಪ್ ಆಗತ್ತೆ. ಊಟ ಎಷ್ಟು ಮುಖ್ಯನೋ ಶಬ್ದ ಕೂಡ ಅಷ್ಟೇ ಮುಖ್ಯ. ಮಂತ್ರಗಳನ್ನ ಶಬ್ದದ ಸೋಮ ಅಂತ ಕರೀತಾರೆ. ಕೆಲವು ಸ್ಪೆಸಿಫಿಕ್ ಬೀಜ ಮಂತ್ರಗಳು ನಮ್ಮ ಕಾನ್ಷಿಯಸ್ನೆಸ್ ಅನ್ನೇ ಚೇಂಜ್ ಮಾಡಿ ನಮ್ಮೊಳಗೆ ಸೋಮದ ಎನರ್ಜಿ ಫ್ಲೋ ಆಗೋ ಹಾಗೆ ಮಾಡುತ್ತೆ ಅಂತ ಯೋಗಶಾಸ್ತ್ರ ಹೇಳುತ್ತೆ. ಇಲ್ಲಿ ಕಾಣ್ತಾ ಇರೋ ಸೌಹ್ ಅನ್ನೋ ಬೀಜ ಮಂತ್ರ ದೇವಿಯ ಶಕ್ತಿಯನ್ನ ಇನ್ವೋಕ್ ಮಾಡಿ ನಮ್ಮ ಒಳಗಿನ ಚೈತನ್ಯವನ್ನ ಜಾಗೃತ ಮಾಡುತ್ತೆ ಅನ್ನೋ ನಂಬಿಕೆ ಇದೆ. ಸರಿ, ಇಲ್ಲಿವರೆಗೂ ನಾವು ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡಿದ್ವಿ. ಆದ್ರೆ ಈ ಎಲ್ಲಾ ಪ್ರಾಕ್ಟೀಸ್ಗಳ ಅಲ್ಟಿಮೇಟ್ ಗೋಲ್ ಇದಕ್ಕಿಂತ ತುಂಬನೇ ದೊಡ್ಡದು. ಅದು ನಮ್ಮ ಅಸ್ತಿತ್ವರ, ನಮ್ಮ ಎಕ್ಸಿಸ್ಟೆನ್ಸ್ನ ಮೂಲವನ್ನೇ ಟಚ್ ಮಾಡುವಂಥದ್ದು. ಫೈನಲ್ ಆಗಿ ಏನಾಗತ್ತೆ ಅಂದ್ರೆ, ಈ ಎಲ್ಲಾ ಪ್ರಾಕ್ಟೀಸ್ಗಳ ಮೂಲಕ ನಾವು ನಮ್ಮ ನಿಜವಾದ ಸ್ವರೂಪ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಕಡೆಗೆ ಹೋಗ್ತೀವಿ. ಹೈಯೆಸ್ಟ್ ಸೋಮ ಅಂದ್ರೆ ಅದು ಯಾವುದೋ ಒಂದು ವಸ್ತು ಅಲ್ಲ, ಅದು ನಮ್ಮ ಒಳಗೆ ಇರೋ ಖುಷಿ, ಆನಂದದ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ಇದನ್ನ ಹೊರಗಡೆಯಿಂದ ತಗೊಳ್ಳೋಕಾಗಲ್ಲ, ನಮ್ಮೊಳಗೇನೆ ಇದನ್ನ ನಾವು ಕಂಡಿಡಿಬೇಕು. ಶಾಂತಿ, ಆನಂದ ಅನ್ನೋದು ನಮ್ಮ ನಿಜವಾದ ಸ್ವಭಾವ ಅನ್ನೋ ಅರಿವು ಬರೋದೇ ಆ ಸ್ಥಿತಿ. ಈಶ ಉಪನಿಷತ್ನಲ್ಲಿ ಬರೋ ಒಂದು ಮಾತು ಈ ಅಂತಿಮ ಸ್ಥಿತಿಯನ್ನ ಪರ್ಫೆಕ್ಟ್ ಆಗಿ ಹೇಳುತ್ತೆ. ಯಾರು ಎಲ್ಲಾ ಜೀವಿಗಳಲ್ಲಿ ತನ್ನನ್ನೇ ನೋಡ್ತಾರೋ ಮತ್ತೆ ತನ್ನಲ್ಲಿ ಎಲ್ಲಾ ಜೀವಿಗಳನ್ನ ನೋಡ್ತಾರೋ ಅವರಿಗೆ ಯಾವತ್ತೂ ಡಿಸ್ಟರ್ಬೆನ್ಸ್ ಆಗಲ್ಲ. ಎಲ್ಲವೂ ಒಂದೇ ಅಂತ ನೋಡಿದ್ಮೇಲೆ ಅಲ್ಲಿ ದುಃಖಕ್ಕೆ, ಕನ್ಫ್ಯೂಷನ್ಗೆ ಜಾಗ ಎಲ್ಲಿದೆ? ಅದೇ ನಿಜವಾದ ಸೋಮದ ಸ್ಥಿತಿ. ಆಗ ಇಡೀ ಪ್ರಪಂಚ ನಮ್ಗಿಂತ ಬೇರೆ ಅಂತ ಕಾಣಿಸಲ್ಲ, ಬದಲಿಗೆ ನಮ್ದೇ ಒಂದು ಎಕ್ಸ್ಟೆನ್ಷನ್ ತರ ಕಾಣಿಸುತ್ತೆ. ಹಾಗಾದ್ರೆ ಒಂದು ಕ್ಷಣ ಯೋಚನೆ ಮಾಡೋಣ. ನಾವು ಪ್ರತಿದಿನ ಎನರ್ಜಿಗೋಸ್ಕರ, ಖುಷಿಗೋಸ್ಕರ ಯಾವುದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ? ಹೊರಗಿನ ವಸ್ತುಗಳ ಮೇಲ ಅಥವಾ ನಮ್ಮೊಳಗಿನ ಪವರ್ ಮೇಲ? ನಿಜವಾದ ಚೈತನ್ಯದ ಸೋರ್ಸ್ ಯಾವುದು? ಈ ಪ್ರಶ್ನೆನ ಯೋಚನೆ ಮಾಡಕ್ಕೆ ಬಿಟ್ಟು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ತಮ್ಮ ಆಂತರಿಕ ಸೋಮವನ್ನ ಕಂಡುಕೊಳ್ಳುವ ಪ್ರಯಾಣ ಚೆನ್ನಾಗಿರ್ಲಿ.